ಮಂಜು ಅವ್ರು ಹೇಳ್ತಾ ಇದ್ರಿ ರೋಸ್ ಕೊಡೋ ಟಾಸ್ಕ್, ರೋಸ್ ಕೊಟ್ಟೆ ಅಂತ ಹೇಳ್ಬಿಟ್ಟು. ಸೊ ಹೊರಗಡೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದು ನನ್ನ ಪ್ರಶ್ನೆ ಅಲ್ಲ. ಸೊ ಟ್ರೋಲ್ ಏನಾಗ್ತಾ ಇದೆ ಆ ಒಂದು ವಿಚಾರನ ತೆಗೆದುಕೊಂಡು ಹೇಳ್ತಾ ಇದ್ದೀನಿ. ಕೇಳೋಕ್ಕೂ ನಂಗೆ ಆ್ಯಕ್ಚುಲಿ ಮುಜುಗರ ಉಂಟಾಗ್ತಾ ಇದೆ. ಆಂಟಿ ಅಂಕಲ್ ಲವ್ ಅಂತ ಹೇಳ್ಬಿಟ್ಟು ತುಂಬ ಕೆಡ್ದಾಗೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಏನು ಕ್ಲಾರಿಟಿ ಕೊಡ್ತೀರಾ ಅವ್ರಿಗೆಲ್ಲ? ಇಲ್ಲ ಮೇಡಮ್, ಅಂದರೆ ನಾನು ಅಷ್ಟು ದೊಡ್ಡವನಲ್ಲ. ಅಂದರೆ ಎಲ್ಲರಿಗೂ ಈ ದೇಶದಲ್ಲಿ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಐತೆ. ಯಾರು ಏನು ಬೇಕಾದರೂ ಮಾತಾಡ್ಬೋದು, ಹೇಗೆ ಬೇಕಾದರೂ ಅವ್ರಿಗೇನು ನೋಡಿರ್ತಾರೋ ಅದನ್ನು ಇದು ಮಾಡ್ಕೋಬೋದು. ಬಟ್ ನಾನು ಅದನ್ನೇ ಹೇಳ್ತಿರೋದು, 24 ಗಂಟೆಗಳ ಕಾಲ ಅಲ್ಲಿ ಏನು ನಡೆದಿರುತ್ತೋ ಗೊತ್ತಿಲ್ಲ, 1.5 ಗಂಟೆ ಹೇಗಾಗಿರುತ್ತೆ ಅಂತ. ಬಟ್ ಆಂಟಿ ಅಂಕಲ್ ಲವ್ ಸ್ಟೋರಿ ಅಂತಂದ್ರೆ ನಾವೇನು ಮಾತಾಡಿಲ್ಲ, ಆ ರೀತಿ ಏನು ಬಿಹೇವ್ ಮಾಡಿಲ್ಲ. ಅಂದರೆ ಒಂದು ಹುಡುಗ ಒಂದು ಹುಡುಗಿ, ಅಂದರೆ ಒಂದು ಮದುವೆ ಆಗಿರೋ ಹೆಣ್ಮಗು ಅದು. ಅವರು ನಾವಿಬ್ಬರು ಫ್ರೆಂಡ್ ಆದ್ರೇ ಆ ರೀತಿನ. ಯಾಕಂದರೆ ಹುಡುಗ ಫ್ರೆಂಡ್ ಆದರೆ ಯಾವುದೂ ಆ ಥರ ಟ್ರೋಲ್ ಬರೋಲ್ಲ, ಏನೂ ಇಲ್ಲ. ಬಟ್ ಹೊರಗಡೆ ಪ್ರಪಂಚದಲ್ಲೂ ಅಷ್ಟೇ, ನಾನು ರಂಗಭೂಮಿ ಕಲಾವಿದನಾಗಿ ಬೆಳೆದಿರೋದ್ರಿಂದ ಆಮೇಲೆ ನನಗೆ 3 ಜನ ತಂಗಿರು, ಆಮೇಲೆ ನಮ್ಮ ಅಕ್ಕಂದರು, ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಹೆಣ್ಮಕ್ಳ ಜೊತೆಗೆ ಹೆಚ್ಚಿಗೆ ಬೆಳೆದು ಬಂದಿರೋದು. ಬಟ್ ನನಗೇನು ಅದು ಕಮೆಂಟಿಗೆ ಏನಾದರೂ ನಾನು ಉತ್ತರ ಕೊಡಬೇಕು ಆ ಥರದ್ದು ಏನೂ ಅನಿಸ್ಲಿಲ್ಲ ನಂಗೆ ಅನಿಸೋದು ಇಲ್ಲ. ಬಟ್ ಅವ್ರ ಜೀವನ ಒಂದಷ್ಟು ಟ್ರೋಲ್ ಪೇಜಸ್ಸು, ಅವ್ರದ್ದೇನೋ ಒಂದಷ್ಟು ಅಚೀವ್ ಮಾಡ್ಕೋಬೇಕು, ಅವ್ರದ್ದೇನೋ ಒಂದಷ್ಟು ಜನ ಬದುಕ್ತಿರ್ತಾರೆ ಒಂದು ಟ್ರೋಲ್ ಪೇಜಿಂದ, ಅಲ್ಲಿಂದ ಏನೋ ಒಂದಷ್ಟು ದುಡ್ಡು ಬರುತ್ತೆ, ಅವ್ರ ಜೀವನ ಕಟ್ಕೋತಿದ್ದಾರೆ. ಅವ್ರು ಒಳ್ಳೇದು ಮಾಡಿದಾರಲ್ವ. ಅಂದರೆ ಇವಾಗ ನಮ್ಮ ಟಾಸ್ಕ್ಗಳು, ಇವಾಗ ನಮ್ಮ ಸಿನಿಮಾಗಳದ್ದು ಪ್ರಮೋಷನ್ಗಾಗಿರ್ಬೋದು ಟ್ರೋಲ್ ಮಾಡಿರೋದು, ಅದು ತುಂಬ ಒಳ್ಳೇದೂ ಮಾಡಿದಾರಲ್ಲ, ಪ್ರಮೋಷನು ಮಾಡಿದಾರಲ್ಲ. ಬಟ್ ಇವಾಗ ಇದು ಯಾವುದೋ ಒಂದು ಸ್ಟೇಟ್ಮೆಂಟ್, ಇದು ಯಾವುದೋ ಒಂದು ಮಾಡಿದ್ದಾರೆ ಅಂದಿದ್ದು ಕೂಡಲೇ ಅದಕ್ಕೆ ನಾನೇನೋ ಕಮೆಂಟ್ ಹೊಡೆಯೋದು, ಅದಕ್ಕೆಲ್ಲ ನನಗೆ ಸರಿ ಹೋಗಲ್ಲ. ಪಾಸಿಟಿವ್ ಆಗಿ ತಗೋತಾ ಇದ್ದೀರಾ ಹಾಗಿದ್ರೆ ಅದನ್ನು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಅನ್ನೋದು ಏನಿಲ್ಲ. ಅವ್ರಿಗೆ ಏನನ್ಸಿದೆ ಅವ್ರು ಟ್ರೋಲ್ ಮಾಡಿದ್ದಾರೆ. ಬಟ್ ನನಗೆ ಗೊತ್ತು, ನನ್ನ ಫ್ಯಾಮಿಲಿಗೆ ಗೊತ್ತು, ಅವ್ರಿಗೆ ಗೊತ್ತು, ಅವ್ರ ಫ್ಯಾಮಿಲಿಗೆ ಗೊತ್ತು. ತುಂಬ ನಾವು ತೀರಾ ಯಾರಿಗೆ ಆನ್ಸರ್ ಮಾಡಬೇಕಾಗುತ್ತೆ? ನಮ್ಮ ತಂದೆ ತಾಯಿಗೆ ಮತ್ತು ನಮ್ಮ ಕೂಡ ಹುಟ್ಟಿರೋ ತಂಗಿರಿಗೆ, ಅವ್ರಿಗೆಲ್ಲನೂ ಪ್ರಾಬ್ಲಮೇ ಇಲ್ಲ ಅನ್ನಂಗಿದ್ರೆ ನಾನು ಅದನ್ನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಏನು ಬೇಕಾಗಿಲ್ವಲ್ಲ. ಹಾಗಾಗಿ ನನಗೆ ಅದ್ರ ಬಗ್ಗೆ ಏನು ಅಷ್ಟೊಂದು ಬೇಜಾರು ಇಲ್ಲ, ಅವ್ರಿಗೂ ಬೇಜಾರಿಲ್ಲ, ಗೌತಮಿ ಅವರು ಅವ್ರ ಫ್ಯಾಮಿಲಿಗೂ ನನಗೂ ಬೇಜಾರಿಲ್ಲ. ನಾವಿದ್ವಿ ಆರ್ಗಾನಿಕ್ಕಾಗಿ, ಒಳ್ಳೆ ಗುಡ್ ಫ್ರೆಂಡ್ ಆಗಿದ್ವಿ ಮನೇಲಿ ಇದ್ದಷ್ಟು ದಿನವೂ. ತುಂಬ ಖುಷಿ ಆಯಿತು. ಅಂದರೆ ಒಂದು ಅವರು ಪೂಜಿಸೋ ದೇವ್ರದ್ದು ಕುಂಕುಮ ಕೊಡ್ತಾರೆ, ಅವರು ಆ ರೀತಿಯೇ ಭಾವನೆಗಳಿಂದ ಒಳ್ಳೇದಾಗಲಿ ಅಂತ ಬಯಸೋಂಥವ್ರನ್ನ ನಾನು ಅದೇ ರೀತಿಯೇ. ಅಂದರೆ ಈ ಸಮಾಜದಲ್ಲಿ ಯಾರೇ ಆಗಲಿ ನನಗೆ ಒಂದೊತ್ತು ಊಟ ಹಾಕಿದ್ರೆ ನಂಗೆ ಒಳ್ಳೇದು ಬಯಸ್ತಾರೆ ಅನ್ನಂಗಿದ್ರೆ ಇಡೀ ಸಮಾಜ ಅವ್ರ ವಿರೋಧ ನಿಂತ್ಕೊಂಡ್ರು ನಾನು ಅವ್ರ ಪರನೇ ನಿಂತ್ಕೋತೀನಿ. ನನ್ನ ಕ್ಯಾರೆಕ್ಟ್ರು, ನನ್ನ ವ್ಯಕ್ತಿತ್ವನೇ ಅದು. ಇನ್ನು ಅವ್ರಿಗೇನಾದರೂ ಹೆಲ್ತ್ ಇಶ್ಯೂ ಲೈಕ್ ಆ ಥರದ್ದೆಲ್ಲ ಇದ್ದಾಗ, ಹೆಣ್ಮಕ್ಳಿಗೆ ಆ ಥರ ಇದ್ದಾಗ ನಾನು ಹೆಲ್ಪ್ ಮಾಡ್ತಿದ್ದೆ. ಕೆಲವೊಂದು ಕಾಫಿ ಕೊಡೋದು, ಊಟ ಕೊಡೋದು, ಅವ್ರಿಗೇನಾದರೂ ಬೇಕಾ ಆ ಥರ ಹೆಲ್ಪ್ ಮಾಡ್ತಿದ್ದೆ. ಅವ್ರು ನಾನು ಗಾಯ ಆಗಿ ಟಾಸ್ಕ್ ಆಗಿ ಬಂದಾಗ ಸ್ಪ್ರೇ ಹೊಡೆಯೋದು, ಮಾತ್ರೆ ಕೊಡೋದು, ಊಟ ಕೊಡೋದು, ಈ ರೀತಿ ಮಾಡ್ತಿದ್ವಿ. ಅಂದರೆ ಒಬ್ರಿಗೊಬ್ರು ಏನೋ ಒಳ್ಳೇದು ಬಯಸ್ಕೊಂಡು ಒಬ್ರಿಗೊಬ್ರು ಜೊತೆಲಿ ಇರೋದ್ರಲ್ಲಿ ತಪ್ಪೇನಿದೆ? ಅದೇನು ಬೇರೆ ಅದೇನಕ್ಕೆ ಆ ಥರ ಆಲೋಚನೆಗಳು ಬಂತು ಅವ್ರಿಗೆ ಅನ್ನೋದು ಗೊತ್ತಿಲ್ಲ. ಬಟ್ ಒಳ್ಳೇದಾಗಲಿ ಎಲ್ಲರಿಗೂ ಅಷ್ಟೇ. ಬಟ್ ಗೌತಮಿ ಇಲ್ಲದೆ ನೀವು ಆಟ ಆಡಿದಿದ್ರೆ, ನೀವು ಹೇಳಿದ್ರಿ ನಿಮ್ಮ ಆಟ ನೀವು ಆಡಿದ್ರಿ ಅಂತ, ಟಾಪ್ 2 ಅಲ್ಲಿ ಬರ್ತಿದ್ರೇನೋ ಅನ್ನುವಂಥದ್ದು ಪಬ್ಲಿಕ್ ಒಪಿನಿಯನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಹೇಗಿದ್ರು ಮಂಜು ಅವರು, ಹೋದ್ಮೇಲೆ ಏನೆಲ್ಲ ಚೇಂಜಸ್ ಆಗಿ ಹೊರಗೆ ಬಂದಿದ್ದಾರೆ? ಅಂದರೆ ಪಬ್ಲಿಕ್ ಅಂದರೆ ಟಾಪ್ 2ನಲ್ಲಿ ಅದೇನು ಮ್ಯಾಟ್ರೇ ಅಲ್ಲ ಮೇಡಮ್. ಇವಾಗ ನಾನೇನು ಗೆದ್ದುಬಿಟ್ಟಿದ್ರೆ ನೀವು ಫ್ರೆಂಡ್ಶಿಪ್ ಆಗಿರೋದಕ್ಕೆ ನೀವು ಗೆದ್ರಿ ಅಂತ ಹೇಳ್ತಿದ್ರೇನು? ಅಲ್ಲ, ಮೋಸ್ಟ್ಲಿ ಇವಾಗ ನಾನು ಗೆದ್ದಿದ್ದರೆ ಗೌತಮಿ ಅವ್ರ ಜೊತೆ ಫ್ರೆಂಡ್ ಆಗಿದ್ದಕ್ಕೆ ನೀನು ಕಪ್ಪೆತ್ತದೆ, ಅವರು ಮಾರಲ್ ಸಪೋರ್ಟ್ ಇದ್ದಿದ್ದಕ್ಕೆ ಒಳ್ಳೆಯದು ಅಂತ ಹೇಳಿರೋರು. ಈಗ ಗೆಲ್ಲದೆ ಇದ್ದಿದ್ದಕ್ಕೆ ಅದು ಮಾತುಗಳು ಬರ್ತಿದೆ. ಬಟ್ ನನ್ನ ಆಟ ನಾನು ಆಡಿದ್ದೇನೆ. ನಾನು ಎಷ್ಟು ನಾನು ಮನೇಲಿ ಜೀವಿಸಬೇಕೋ ಅಷ್ಟು ಜೀವಿಸಿದ್ದಾರೆ. ಆದರೆ ಬಿಗ್ ಬಾಸ್ ಮಾತುಗಳಲ್ಲೇ ಇದೆ. ಒಂದು ಸಲ ನಾವು ವೋಟಿಂಗ್ ಕೇಳೋಕ್ಕೆ ಅಂತ ಒಂದು ಚಟುವಟಿಕೆನಲ್ಲಿ ಬಂದಾಗ ಮ್ಯಾಕ್ಸಿಮಮ್ ನಗಿಸಿರೋದು ಇವನೇ, ಮ್ಯಾಕ್ಸಿಮಮ್ ಅಳಿಸಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ. ಆಮೇಲೆ ಹೃದಯಪೂರ್ವಕವಾದ ಉಗ್ರವಾದಿ ಇವನು, ಆ ಥರ ಸುಮಾರಷ್ಟು ಹೇಳಿದ್ದಾರೆ. ಬಟ್ ನನಗೆ ಖುಷಿನೇ ಇದೆ. ಆಮೇಲೆ ಸ್ಟೇಜ್ ಮೇಲೆ ಸುದೀಪ್ ಸರ್ ಹೇಳಿದ್ದಾರೆ, ನಾನು ನಾಮಿನೇಟ್ ಆಗಿ ಬರಬೇಕಾದ್ರೆ ಈ ಮನೆಗೆ ನೀವು ಎಷ್ಟು ಮಿಸ್ ಮಾಡ್ಕೋತೀರೋ ಗೊತ್ತಿಲ್ಲ, ಮನೆ ಮಿಸ್ ಮಾಡ್ಕೋತಿದ್ದೆ ನಿಮ್ಮನ್ನು ಅನ್ನೋ ರೀತಿ ಬಿಗ್ ಬಾಸ್ ಹೇಳಿದ್ದಾರೆ. ಆಮೇಲೆ ಈ ಶೋನಲ್ಲಿ, ಈ ಬಿಗ್ ಬಾಸ್ ಶೋ ಸೀಸನ್ 11ನಲ್ಲಿ ನೀವೇನಾದರೂ ಇಲ್ಲ ಅಂದಿದ್ರೆ ಮಂಜು, ಈ ಶೋನೇ ಇನ್ಕಂಪ್ಲೀಟ್ ಆಗ್ತಿತ್ತು. ಸೀಸನ್ 11 ಅಂತ ಹೇಳಿದ್ದಾರೆ, ಶೋ ಶಾಪರ್ ಅಂತ ಹೇಳಿದ್ದಾರೆ. ಸಾಕಲ್ವಾ? ಇದೆಲ್ಲ ದೊಡ್ಡ ಬಿರುದು ಬಂದಂಗೆ ಅಲ್ವಾ? ಆಮೇಲೆ ಸುಮಾರು ಜನ ಹೆಣ್ಮಕ್ಳು ಮೆಸೇಜ್ ಮಾಡಿದ್ದಾರೆ, ಅಣ್ಣ ನೀವು ಚೆನ್ನಾಗಿ ಆಡಿದ್ರಿ, ನಮ್ಮ ಮನೆಗೆ ಬನ್ನಿ ಊಟಕ್ಕೆ ಅಂತ ಹೇಳ್ತಾರೆ. ಎಷ್ಟೊಂದು ಜನ ತಾಯಂದರು ಕಾಲ್ ಮಾಡ್ತಿದ್ದಾರೆ. ಇದನ್ನು ಉಳಿಸ್ಕೊಂಬಂದಲ್ಲ. ನನಗೆ ಗೆಲ್ಲೋದು ಹೌದು, ಕಪ್ ಗೆಲ್ಲೋದು ಇಂಪಾರ್ಟೆಂಟೆ. ಬಟ್ ಮನುಷ್ಯ ಜೀವ್ಸಿಗೆ ಗೆಲ್ತಾನಲ್ಲ, ಆ ಜೀವ್ಸಿಗೆ ಗೆದ್ದಿರೋದ್ರಲ್ಲಿ ನಾನು ಒಬ್ಬ ಅಂತ ಅನ್ಕೋತೀನಿ ಬಿಗ್ ಬಾಸ್ ಮನೇಲಿ. ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಆಮೇಲೆ ಅದೇ ಆ ಥರ ಹೇಳ್ಬೋದು, ಯಾರು ಏನು ಬೇಕಾದರೂ ಅವ್ರು ನೋಡಿರೋ ದೃಷ್ಟಿಕೋನದಲ್ಲಿ ಅವ್ರು ಹೇಳ್ಬೋದು. ಹೇಗೆ ನಾನು ಹೇಳೋದು ಅದೇ 24 hours ನಾವು ಹೇಗೆ ಬದುಕಿದ್ದೀವಿ ಅನ್ನೋದನ್ನು 1.5 ಗಂಟೆಯಲ್ಲಿ ತೋರ್ಸೋಕ್ಕಾಗಲ್ಲ. ಯಾವುದ್ಯಾವ್ದು ಇಂಪಾರ್ಟೆಂಟ್ ಇರುತ್ತೆ, ಟಾಸ್ಕ್ ಇರುತ್ತೋ ಯಾವುದೋ ಒಂದು ಕೆಲವೊಂದು ಮಾತ್ರ ತೋರಿಸ್ತಾರೆ ಅಷ್ಟೇ. ಇನ್ನು ಕೆಲವೊಂದು ತೋರ್ಸೋಕ್ಕೂ ಆಗಲ್ಲ ಅವರು.
ಅದು ಬಿಟ್ಟರೆ ಬೇರೆ ಕ್ವಶನ್ ಏನಿತ್ತು? ಬೇರೆ ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮೊದಲು ಹೇಗಿದ್ರು, ಹೋದ್ಮೇಲೆ ಏನೆಲ್ಲ ಚೇಂಜಸ್ ಆಯಿತು? ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆನೂ ನಾನು ಹಿಂಗೆ, ನಾನು ಮನೇಲೂ ಹೀಗೆ, ನಾನು ಇದ್ದರೆ ನನಗೆ ಏನಾದರೂ ಕೆಲಸ ಇದ್ದರೆ ಆಚೆ ಹೋಗ್ತೀನಿ, ಇಲ್ಲಾಂದರೆ ಒಬ್ಬನೇ ಇರ್ತೀನಿ, ಒಂದು ಸ್ವಲ್ಪ ಮೂಡಿನೇ ಕೆಲಸ ಇದ್ದರೆ ಆ್ಯಕ್ಟಿವ್ ಆಗಿರ್ತೀನಿ, ಅದರ್ವೈಸ್ ಇಲ್ಲಾಂದರೆ ಒಬ್ಬನೇ ಒಂದು ಸಿನಿಮಾ ನೋಡ್ತೀನಿ, ಇಲ್ಲ ವೆಬ್ ಸೀರೀಸ್ ನೋಡ್ತೀನಿ, ಈ ಥರ ಬದುಕ್ತೀನಿ. ಹೋಗಿದ್ದ ಮುಂಚೆ ಹೇಗಿದ್ದು ಹೋಗಾದ್ಮೇಲೂ ಆಗೇ ಇದ್ದೀನಿ. ನನಗೆ ಯಾರಾದರೂ ಕೆಣಕಿ ನನಗೆ ಯಾರಾದರೂ ಮಾತಾಡಿದ್ರೆ ನನ್ನ ಮಿರರ್ ಎಫೆಕ್ಟು, ನನಗೆ ಹೇಗೆ ಕಾಣಿಸುತ್ತೋ ಹಂಗೆ. ಅವ್ನು ಕಾಮಿಡಿ ಮಾಡಿ ಮಾತಾಡೋದನ್ನ ನಾನು ಕಾಮಿಡಿ ಮಾಡಿ ಮಾತಾಡ್ತೀನಿ. ಅವ್ನು ಸೆಂಟಿಮೆಂಟ್ ಆಗಿ ಅವನೇನೋ ಭಾವಪೂರ್ವಕವಾಗಿ ಏನಾದರೂ ಹಂಚ್ಕೊಳಕ್ಕೆ ಹೋದ್ನ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಕೋಪ ಮಾಡ್ಕೊಂಡು ನಾನು ಇನ್ನೂ ಕೋಪ ಮಾಡ್ಕೋತೀನಿ. ಲೈಕ್ ಈ ರೀತಿ ಸ್ವಭಾವ ನಂದು ಏನು ವ್ಯಕ್ತಿತ್ವ ಇತ್ತು, ನಾನು ಹೇಗಿದ್ನೋ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಹೋಗಾದ್ಮೇಲೂ ಆಗೇ ಇದ್ದೀನಿ. ಬಟ್ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಮಾತಾಡಬೇಕಾದ್ರೆ, ಕೆಲವೊಂದು ಭಾಷೆ ಬಳಕೆ ಮಾಡಬೇಕಾದ್ರೆ ಇನ್ನೂ ಒಂದಷ್ಟು ಪೇಷನ್ಸ್ ಕಲ್ತ್ಕೊಂಡಿರೋದು ಇವೆಲ್ಲವೂ ಆಗಿದೆ ಬಿಗ್ ಬಾಸ್ ಮನೆಯಿಂದ. ಒಂದಷ್ಟು ಆ ಥರದ್ದು. ಆಮೇಲೆ ಸುತ್ತಮುತ್ತ ಇರಬೇಕಾದ್ರೆ ಎಲ್ಲರೂ ಇರಬೇಕಾದ್ರೆ ಹೇಗಿರಬೇಕು, ಇನ್ನೂ ಒಂದಷ್ಟು ಹುಷಾರಾಗಿರಬೇಕು. ಯಾಕಂದರೆ ಯಾರು ಏನು ಮಾಡ್ತಾರೆ ಹೇಗೆ ಅನ್ನೋದೇ ಗೊತ್ತಾಗಲ್ಲ. ಕೆಲವೊಂದು ವಿಚಾರಗಳು ಕೆಲವೊಂದೆಲ್ಲ ಅದಕ್ಕೆಲ್ಲನೂ ಒಂದು ಸ್ವಲ್ಪ ಬಿಗ್ ಬಾಸ್ ಮನೆಯಿಂದ ತುಂಬಾ ಕಲ್ತ್ಕೊಂಡ್ಬಂದಿದ್ದೀನಿ, ಸುಮ್ಮನೆ ಪಡ್ಕೊಂಬಂದಿದ್ದೀನಿ. ನೀವೆಲ್ಲ ಇಲ್ಲಾಂದರೆ ಬಿಗ್ ಬಾಸ್ ಮನೆಗೆ ಹೋಗಿಲ್ಲ ಅಂದರೆ ನೀವು ಬರ್ತಿರಲಿಲ್ಲ. ಮಂಜು ಅವ್ರು ಹೇಳ್ತಾ ಇದ್ರಿ ರೋಸ್ ಕೊಡೋ ಟಾಸ್ಕ್, ರೋಸ್ ಕೊಟ್ಟೆ ಅಂತ ಹೇಳ್ಬಿಟ್ಟು. ಸೊ ಹೊರಗಡೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದು ನನ್ನ ಪ್ರಶ್ನೆ ಅಲ್ಲ, ಸೊ ಟ್ರೋಲ್ ಏನಾಗ್ತಾ ಇದೆ ಆ ಒಂದು ವಿಚಾರನ ತೆಗೆದುಕೊಂಡು ಹೇಳ್ತಾ ಇದ್ದೀನಿ. ಕೇಳೋಕ್ಕೂ ನಂಗೆ ಆ್ಯಕ್ಚುಲಿ ಮುಜುಗರ ಉಂಟಾಗ್ತಾ ಇದೆ. ಆಂಟಿ ಅಂಕಲ್ ಲವ್ ಅಂತ ಹೇಳ್ಬಿಟ್ಟು ತುಂಬ ಕೆಡ್ದಾಗೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಏನು ಕ್ಲಾರಿಟಿ ಕೊಡ್ತೀರಾ ಅವ್ರಿಗೆಲ್ಲ? ಇಲ್ಲ ಮೇಡಮ್, ಅಂದರೆ ನಾನು ಅಷ್ಟು ದೊಡ್ಡವನಲ್ಲ. ಅಂದರೆ ಎಲ್ಲರಿಗೂ ಈ ದೇಶದಲ್ಲಿ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಐತೆ. ಯಾರು ಏನು ಬೇಕಾದರೂ ಮಾತಾಡ್ಬೋದು, ಹೇಗೆ ಬೇಕಾದರೂ ಅವ್ರಿಗೇನು ನೋಡಿರ್ತಾರೋ ಅದನ್ನು ಇದು ಮಾಡ್ಕೋಬೋದು. ಬಟ್ ನಾನು ಅದನ್ನೇ ಹೇಳ್ತಿರೋದು, 24 ಗಂಟೆಗಳ ಕಾಲ ಅಲ್ಲಿ ಏನು ನಡೆದಿರುತ್ತೋ ಗೊತ್ತಿಲ್ಲ, 1.5 ಗಂಟೆ ಹೇಗಾಗಿರುತ್ತೆ ಅಂತ. ಬಟ್ ಆಂಟಿ ಅಂಕಲ್ ಲವ್ ಸ್ಟೋರಿ ಅಂತಂದ್ರೆ ನಾವೇನು ಮಾತಾಡಿಲ್ಲ, ಆ ರೀತಿ ಏನು ಬಿಹೇವ್ ಮಾಡಿಲ್ಲ. ಅಂದರೆ ಒಂದು ಹುಡುಗ ಒಂದು ಹುಡುಗಿ, ಅಂದರೆ ಒಂದು ಮದುವೆ ಆಗಿರೋ ಹೆಣ್ಮಗು ಅದು. ಅವರು ನಾವಿಬ್ಬರು ಫ್ರೆಂಡ್ ಆದ್ರೇ ಆ ರೀತಿನ. ಯಾಕಂದರೆ ಹುಡುಗ ಫ್ರೆಂಡ್ ಆದರೆ ಯಾವುದೂ ಆ ಥರ ಟ್ರೋಲ್ ಬರೋಲ್ಲ, ಏನೂ ಇಲ್ಲ. ಬಟ್ ಹೊರಗಡೆ ಪ್ರಪಂಚದಲ್ಲೂ ಅಷ್ಟೇ, ನಾನು ರಂಗಭೂಮಿ ಕಲಾವಿದನಾಗಿ ಬೆಳೆದಿರೋದ್ರಿಂದ ಆಮೇಲೆ ನನಗೆ 3 ಜನ ತಂಗಿರು, ಆಮೇಲೆ ನಮ್ಮ ಅಕ್ಕಂದರು, ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಹೆಣ್ಮಕ್ಳ ಜೊತೆಗೆ ಹೆಚ್ಚಿಗೆ ಬೆಳೆದು ಬಂದಿರೋದು. ಬಟ್ ನನಗೇನು ಅದು ಕಮೆಂಟಿಗೆ ಏನಾದರೂ ನಾನು ಉತ್ತರ ಕೊಡಬೇಕು ಆ ಥರದ್ದು ಏನೂ ಅನಿಸ್ಲಿಲ್ಲ ನಂಗೆ ಅನಿಸೋದು ಇಲ್ಲ. ಬಟ್ ಅವ್ರ ಜೀವನ ಒಂದಷ್ಟು ಟ್ರೋಲ್ ಪೇಜಸ್ಸು, ಅವ್ರದ್ದೇನೋ ಒಂದಷ್ಟು ಅಚೀವ್ ಮಾಡ್ಕೋಬೇಕು, ಅವ್ರದ್ದೇನೋ ಒಂದಷ್ಟು ಜನ ಬದುಕ್ತಿರ್ತಾರೆ ಒಂದು ಟ್ರೋಲ್ ಪೇಜಿಂದ, ಅಲ್ಲಿಂದ ಏನೋ ಒಂದಷ್ಟು ದುಡ್ಡು ಬರುತ್ತೆ, ಅವ್ರ ಜೀವನ ಕಟ್ಕೋತಿದ್ದಾರೆ. ಅವ್ರು ಒಳ್ಳೇದು ಮಾಡಿದಾರಲ್ವ. ಅಂದರೆ ಇವಾಗ ನಮ್ಮ ಟಾಸ್ಕ್ಗಳು, ಇವಾಗ ನಮ್ಮ ಸಿನಿಮಾಗಳದ್ದು ಪ್ರಮೋಷನ್ಗಾಗಿರ್ಬೋದು ಟ್ರೋಲ್ ಮಾಡಿರೋದು, ಅದು ತುಂಬ ಒಳ್ಳೇದೂ ಮಾಡಿದಾರಲ್ಲ, ಪ್ರಮೋಷನು ಮಾಡಿದಾರಲ್ಲ. ಬಟ್ ಇವಾಗ ಇದ್ಯಾವುದೋ ಒಂದು ಸ್ಟೇಟ್ಮೆಂಟ್, ಇದ್ಯಾವುದೋ ಒಂದು ಮಾಡಿದ್ದಾರೆ ಅಂದಿದ್ದು ಕೂಡಲೇ ಅದಕ್ಕೆ ನಾನೇನೋ ಕಮೆಂಟ್ ಹೊಡೆಯೋದು, ಅದಕ್ಕೆಲ್ಲ ನನಗೆ ಸರಿ ಹೋಗಲ್ಲ. ಪಾಸಿಟಿವ್ ಆಗಿ ತಗೋತಾ ಇದ್ದೀರಾ ಹಾಗಿದ್ರೆ ಅದನ್ನು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಅನ್ನೋದು ಏನಿಲ್ಲ. ಅವ್ರಿಗೆ ಏನನ್ಸಿದೆ ಅವ್ರು ಟ್ರೋಲ್ ಮಾಡಿದ್ದಾರೆ. ಬಟ್ ನನಗೆ ಗೊತ್ತು, ನನ್ನ ಫ್ಯಾಮಿಲಿಗೆ ಗೊತ್ತು, ಅವ್ರಿಗೆ ಗೊತ್ತು, ಅವ್ರ ಫ್ಯಾಮಿಲಿಗೆ ಗೊತ್ತು. ತುಂಬ ನಾವು ತೀರಾ ಯಾರಿಗೆ ಆನ್ಸರ್ ಮಾಡಬೇಕಾಗುತ್ತೆ? ನಮ್ಮ ತಂದೆ ತಾಯಿಗೆ, ಮತ್ತು ನಮ್ಮ ಕೂಡ ಹುಟ್ಟಿರೋ ತಂಗಿರಿಗೆ, ಅವ್ರಿಗೆಲ್ಲನೂ ಪ್ರಾಬ್ಲಮೇ ಇಲ್ಲ ಅನ್ನಂಗಿದ್ರೆ ನಾನು ಅದನ್ನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಏನು ಬೇಕಾಗಿಲ್ವಲ್ಲ. ಹಾಗಾಗಿ ನನಗೆ ಅದ್ರ ಬಗ್ಗೆ ಏನು ಅಷ್ಟೊಂದು ಬೇಜಾರು ಇಲ್ಲ, ಅವ್ರಿಗೂ ಬೇಜಾರಿಲ್ಲ, ಗೌತಮಿ ಅವರು ಅವ್ರ ಫ್ಯಾಮಿಲಿಗೂ ನನಗೂ ಬೇಜಾರಿಲ್ಲ. ನಾವಿದ್ವಿ ಆರ್ಗಾನಿಕ್ಕಾಗಿ, ಒಳ್ಳೆ ಗುಡ್ ಫ್ರೆಂಡ್ ಆಗಿದ್ವಿ ಮನೇಲಿ ಇದ್ದಷ್ಟು ದಿನವೂ. ತುಂಬ ಖುಷಿ ಆಯಿತು. ಅಂದರೆ ಒಂದು ಅವರು ಪೂಜಿಸೋ ದೇವ್ರದ್ದು ಕುಂಕುಮ ಕೊಡ್ತಾರೆ, ಅವರು ಆ ರೀತಿಯೇ ಭಾವನೆಗಳಿಂದ ಒಳ್ಳೇದಾಗಲಿ ಅಂತ ಬಯಸೋಂಥವ್ರನ್ನ ನಾನು ಅದೇ ರೀತಿಯೇ. ಅಂದರೆ ಈ ಸಮಾಜದಲ್ಲಿ ಯಾರೇ ಆಗಲಿ ನನಗೆ ಒಂದು ಹೊತ್ತು ಊಟ ಹಾಕಿದ್ರೆ ನಂಗೆ ಒಳ್ಳೇದು ಬಯಸ್ತಾರೆ ಅನ್ನಂಗಿದ್ರೆ, ಇಡೀ ಸಮಾಜ ಅವ್ರ ವಿರೋಧ ನಿಂತ್ಕೊಂಡ್ರು ನಾನು ಅವ್ರ ಪರನೇ ನಿಂತ್ಕೋತೀನಿ. ನನ್ನ ಕ್ಯಾರೆಕ್ಟ್ರು, ನನ್ನ ವ್ಯಕ್ತಿತ್ವನೇ ಅದು. ಇನ್ನು ಅವ್ರಿಗೇನಾದರೂ ಹೆಲ್ತ್ ಇಶ್ಯೂ ಲೈಕ್ ಆ ಥರದ್ದೆಲ್ಲ ಇದ್ದಾಗ, ಹೆಣ್ಮಕ್ಳಿಗೆ ಆ ಥರ ಇದ್ದಾಗ ನಾನು ಹೆಲ್ಪ್ ಮಾಡ್ತಿದ್ದೆ. ಕೆಲವೊಂದು ಕಾಫಿ ಕೊಡೋದು, ಊಟ ಕೊಡೋದು, ಅವ್ರಿಗೇನಾದರೂ ಬೇಕಾ ಆ ಥರ ಹೆಲ್ಪ್ ಮಾಡ್ತಿದ್ದೆ. ಅವ್ರು ನಾನು ಗಾಯ ಆಗಿ ಟಾಸ್ಕ್ ಆಗಿ ಬಂದಾಗ ಸ್ಪ್ರೇ ಹೊಡೆಯೋದು, ಮಾತ್ರೆ ಕೊಡೋದು, ಊಟ ಕೊಡೋದು, ಈ ರೀತಿ ಮಾಡ್ತಿದ್ವಿ. ಅಂದರೆ ಒಬ್ರಿಗೊಬ್ರು ಏನೋ ಒಳ್ಳೇದು ಬಯಸ್ಕೊಂಡು ಒಬ್ರಿಗೊಬ್ರು ಜೊತೆಲಿ ಇರೋದ್ರಲ್ಲಿ ತಪ್ಪೇನಿದೆ? ಅದೇನು ಬೇರೆ